ಬೀದರ್ನಲ್ಲಿ ಎಟಿಎಂ ದರೋಡೆ ಮತ್ತು ಶೂಟೌಟ್ ಆಯ್ತಲ್ಲ, ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 6 ತಿಂಗಳಾಗಿದೆ ಈ ಒಂದು ಪ್ರಕರಣ ನಡೆದು 6 ತಿಂಗಳಾದರೂ ಕಳೆದರೂ ಕೂಡ ಗಾಯಾಳುಗೆ ನ್ಯಾಯ ಸಿಗ್ತಾ ಇಲ್ಲ. ಜನವರಿ 16ರಂದು ಹಾಡಹಗಲೇ ನಡೆದಿದ್ದಂತಹ ಎಟಿಎಂ ದರೋಡೆ ಶೂಟೌಟ್ನಲ್ಲಿ ಗಾಯಗೊಂಡಿದ್ದಂತಹ ಶಿವಕುಮಾರ್, ಫೈರಿಂಗ್ ವೇಳೆ ಶಿವಕುಮಾರ್ ಎದೆಗೆ ಗುಂಡು ತಗುಲಿತ್ತು. ಶಿವಕುಮಾರ್ಗೆ ಪರಿಹಾರ ಧನ ಮತ್ತು ಸರ್ಕಾರಿ ನೌಕರಿ ಭರವಸೆಗಳನ್ನ ಕೂಡ ನೀಡಲಾಗಿತ್ತು. ಪರಿಹಾರ ಧನ ಮತ್ತು ಸರ್ಕಾರಿ ಕೆಲಸದ ಭರವಸೆಯನ್ನ ನೀಡಿದ್ದಂತಹ ಸಚಿವ ಈಶ್ವರ್ ಖಂಡ್ರೆ ಅವರು 6 ತಿಂಗಳಾಗೋಗ್ಬಿಟ್ಟಿದೆ. ಇನ್ನೂ ಕೂಡ ಶಿವಕುಮಾರ್ಗೆ ಯಾವುದೇ ರೀತಿಯಾದಂತಹ ಪರಿಹಾರಗಳು ಸಿಕ್ಕಿಲ್ಲ. ಕೊಟ್ಟ ಮಾತನ್ನ ಉಳಿಸ್ಕೊಂಡಿಲ್ಲ ಅಂತ ಹೇಳಿ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಶಿವಕುಮಾರ್ ತಾಯಿ. ಬಡ ಕುಟುಂಬಕ್ಕೆ ಭರವಸೆಯನ್ನ ನೀಡಿ ಕೈ ಕೊಟ್ರ ಸಚಿವ ಈಶ್ವರ್ ಖಂಡ್ರೆ ನ್ಯಾಯಕ್ಕಾಗಿ ಸರ್ಕಾರಿ ಕಚೇರಿಯನ್ನ ಅಲೆದಾಡ್ತಾ ಇದ್ದಾರೆ, ಮನವಿ ಮಾಡ್ಕೊಳ್ತಾ ಇದ್ದಾರೆ ಶಿವಕುಮಾರ್ನವರ ಕುಟುಂಬಸ್ಥರು. ಎಟಿಎಂ ಬಳಿ ಒಬ್ಬನ ಕೊಲೆಗೈದು 83 ಲಕ್ಷ ರೂಪಾಯಿ ಲೂಟಿ ಮಾಡಿದ್ದಂತಹ ದುಷ್ಕರ್ಮಿಗಳು ಎಟಿಎಂ ಹಣದ ರಕ್ಷಣೆಗಾಗಿ ನನ್ನ ಮಗ ಪ್ರಾಣ ಕೊಡೋದಕ್ಕೂ ಕೂಡ ರೆಡಿಯಾಗಿದ್ದ. ಈಗ ನಮ್ಮ ಪರಿಸ್ಥಿತಿ ಹೇಗಾಗಿದೆ ನೋಡಿ. ಸಾಲ ಮಾಡಿ ಮಾತ್ರೆ ಖರೀದಿಯನ್ನ ಮಾಡ್ತಾ ಇದ್ದೀವಿ. ಮನೆಯಲ್ಲಿ ಒಂದು ಹೊತ್ತಿನ ಊಟ ಮಾಡೋದಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ. ಸಿಎಂ, ಡಿಸಿಎಂ, ಸಚಿವ ಖಂಡ್ರೆ ವಿಪಕ್ಷ ನಾಯಕರಿಗೆ ಪತ್ರ ಬರೆದ್ರು, ನೋ ಯೂಸ್. ಯಾರೂ ಕೂಡ ರಿಯಾಕ್ಟ್ ಮಾಡ್ತಾ ಇಲ್ಲ. ಪರಿಹಾರದ ಹಣ ಮತ್ತು ನೌಕರಿ ಕೊಡಿ ಅಂತ ಹೇಳಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ತಾಯಿ ಚಿತ್ರಮ್ಮ. ನೋಡಿ, ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಘಟನೆ ಆದಂತಹ ಸಂದರ್ಭದಲ್ಲಿ ಕುಟುಂಬಸ್ಥರನ್ನ ಭೇಟಿಯಾಗಿ ಭರವಸೆಯನ್ನ ಕೊಟ್ಟಿದ್ರು ಸಚಿವ ಈಶ್ವರ್ ಖಂಡ್ರೆ ಅವರು. ಬಟ್ ಆದರೆ ಇಲ್ಲಿಯವರೆಗೂ ಅಂದರೆ ಕಳೆದ 6 ತಿಂಗಳಿಂದಲೂ ಕೂಡ ಕೊಟ್ಟಂತಹ ಭರವಸೆಯಾಗಿಯೇ ಉಳಿದಿದೆಯೇ ಹೊರತು ನುಡಿದಂತೆ ಇಲ್ಲಿಯವರೆಗೂ ಕೂಡ ನಡೆದುಕೊಂಡಿಲ್ಲ. ಕುಟುಂಬಸ್ಥರು ಇದೀಗ ಮನವಿ ಮಾಡ್ಕೊಳ್ತಾ ಇದ್ದಾರೆ, ಪತ್ರವನ್ನ ಕೂಡ ಬರೆದಿದ್ದಾರೆ. ಜನವರಿ 16ರಂದು ಈ ಎಟಿಎಂ ದರೋಡೆ ಆಗಿತ್ತು. ಗುಂಡಿನ ದಾಳಿ ನಡೆಸಿ ಓರ್ವ ಎಟಿಎಂ ಕ್ಯಾಶಿಯರ್ನ ಕೊಲೆಗೈದು ಮತ್ತೆ 83 ಲಕ್ಷ ರೂಪಾಯಿ ಲೂಟಿ ಮಾಡಿದ್ರು ದುಷ್ಕರ್ಮಿಗಳು. ಕ್ಯಾಶಿಯರ್ ಏನೋ ಹತ್ಯೆ ಆದ. ಬಟ್ ಆದರೆ ಈಗ ಶಿವಕುಮಾರ್ಗೆ ನ್ಯಾಯ ಕೊಡಿಸೋದು ಯಾರು ಅಂತ ಹೇಳಿ ಪ್ರಶ್ನೆಗಳು ಕಾಡ್ತಾ ಇದೆ. ಲಕ್ಷಾಂತರ ರೂಪಾಯಿ ಹಣವನ್ನ ದೋಚಿ ಎಸ್ಕೇಪ್ ಆದ್ರು. ಬಟ್ ಆದರೆ ನ್ಯಾಯವನ್ನ ಕೊಡಿಸಿ ಅಂತ ಹೇಳಿ ಇದೀಗ ಕುಟುಂಬಸ್ಥರು ಅಲೆದಾಡ್ತಾ ಇದ್ದಾರೆ. ಗಾಯಾಳು ಏನೋ ಶಿವಕುಮಾರ್ ಇದ್ದಾರಲ್ಲ, ಅವರ ಕುಟುಂಬಸ್ಥರು ಅಲೆದಾಡ್ತಾ ಇದ್ದಾರೆ. ಕಳೆದ 6 ತಿಂಗಳ ಹಿಂದೆ ಕುಟುಂಬಸ್ಥರ ಜೊತೆ ಮಾತುಕತೆ ಆಡಿ, ನಿಮ್ಮ ಜೊತೆ ನಾವಿರ್ತೀವಿ, ನಿಮ್ಮ ಕುಟುಂಬಸ್ಥರ ಜೊತೆ ನಾವಿರ್ತೀವಿ, ಯಾವುದಕ್ಕೂ ಕೂಡ ಭಯಪಡಬೇಡಿ, ನಿಮ್ಮ ಕುಟುಂಬಸ್ಥರಲ್ಲಿ ಯಾರಿಗಾದರೂ ಒಬ್ರಿಗೆ ಸರ್ಕಾರಿ ಕೆಲಸವನ್ನು ಕೂಡ ಕೊಡ್ತೀವಿ, ಪರಿಹಾರದ ಧನವನ್ನು ಕೂಡ ಕೊಡ್ತೀವಿ ಅಂತ ಹೇಳಿ ಭರವಸೆಯನ್ನು ಕೂಡ ನೀಡಲಾಗಿತ್ತು. ಸಚಿವರೇ ಖುದ್ದು ಸ್ಥಳಕ್ಕೆ ಭೇಟಿ ಕೊಟ್ಟು ಕುಟುಂಬಸ್ಥರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿ ಭರವಸೆಯನ್ನು ಕೊಡಲಾಗಿತ್ತು. ಬಟ್ ಆದರೆ ಭರವಸೆಯಾಗೇ ಉಳಿಸ್ಕೊಂಡಿದ್ದಾರೆ. ಆ ಕೊಟ್ಟಂತಹ ಭರವಸೆಗಳು ಎಲ್ಲವೂ ಕೂಡ ಹುಸಿಯಾಗಿದೆ. ಈಗ ಮಾತ್ರೆ ತೆಗೆದುಕೊಳ್ಳೋದಕ್ಕೂ ಕೂಡ ಕಷ್ಟವಾಗ್ತಾ ಇದೆ ಕುಟುಂಬಸ್ಥರಿಗೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು, ಡಿಸಿಎಂ ಡಿಕೆ ಶಿವಕುಮಾರ್ ಅವರು, ಈಶ್ವರ್ ಖಂಡ್ರೆ ಅವ್ರಿಗೂ ಕೂಡ ಪತ್ರ ಬರೆದಿದ್ದಾರೆ. ಬಟ್ ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ರಿಯಾಕ್ಷನ್ ಇಲ್ಲ. ಈಗ ಕುಟುಂಬಸ್ಥರು ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ನಮಗೆ ಕಷ್ಟ ಆಗ್ತಾ ಇದೆ, ನಮ್ಮ ಕಣ್ಣೀರನ್ನು ಕೇಳೋರು ಇಲ್ಲ, ಹೇಳೋರು ಇಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮನೆಯಲ್ಲಿ ನಾವು ಊಟ ಮಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ, ರೇಷನ್ ತರೋದಕ್ಕೆ ದುಡ್ಡಿಲ್ಲ ನಮ್ಮ ಹತ್ರ ಅಂತ ಹೇಳಿ ಕಣ್ಣೀರು ಹಾಕ್ತಾ ಇದೆ ಕುಟುಂಬ. ಗೋಲಿ ಹೊಡೆದ್ರಿ ಎಟಿಎಮ್ದಾಗ. ಆದ್ರೆ ನಾವು ಹೆಂಗೆ ಹೋದೆವು ಹೆಂಗಿಲ್ಲ ನೋಡ್ರಿ. ನಮಗೆ ಭಾಳ ತುಂಬ ಕಷ್ಟ ಆಗಿದ್ರಿ. ನಮ್ಮ ಹುಡುಗ ತೊಗೊಂಡು ಹೋಗಿದ್ದೆವು. ಆದ್ರೆ ಈ ಸರ್ಕಾರ ಬಂದು ಎಲ್ಲರೂ ಹೇಳಿದ್ರು, ನಾವಿದ್ದೆವು ನೀವಿದ್ದೆವು. ಸರ್ಕಾರ ಹಣ ಸಲುವಾಗಿ ನಮ್ಮ ಮಗ ಇಷ್ಟು ಕಷ್ಟ ಪಡೆದ್ರು ಭೀ ಇನ್ನಾಗ ಕೂಡ ಸರ್ಕಾರ ಕಣ್ಣು ತೆರೆದು ನೋಡ್ತಾ ಇಲ್ಲ. ನಮ್ಗೆ ಏನಾರು ಮಾಡ್ತಾರೇನೋ, ಸರ್ಕಾರಿ ನೌಕರಿ ಕೊಡ್ತಾರೇನೋ ಅಂತಂದಿದ್ದೆವು. ಆದ್ರೆ ಇನ್ನೂ ಕೂಡ ಏನೇನು ಮಾಡಿಲ್ಲ ನೋಡ್ರಿ. 6 ತಿಂಗಳಾಯ್ತು ನಮ್ಮ ಹುಡುಗ. ನಾವು ಭಾಳ ಕಷ್ಟದಲ್ಲಿದ್ದೀವಿ. ಒಂದು ಒಪ್ಪತ್ತಿ ಊಟಕ್ಕೆ ಸಹಿತ ನಮಗೆ ಭಾಳ ಕಷ್ಟ ಆಗ್ಲತ್ತದ್ರಿ. ನೀವು ನೋಡ್ರಿ, ನಮಗೆ ಮನೆಗೆ ಬಂದು ನೋಡ್ರಿ ನಮ್ಮ ಪರಿಸ್ಥಿತಿ ಏನದ ಏನಿಲ್ಲ ಅಂತ. ನಿಮ್ಮ ಮತ್ತೇನು ಬೇಡಲ್ಲವ್ರಿ, ನಮ್ಮ ಮಗನಿಗೆ ಏನಾದ್ರು ಒಂದು ಸರ್ಕಾರಿ ನೌಕರಿ ಕೊಡ್ರಿ, ಯಾವುದಾದ್ರೂ ಆರ್ಥಿಕ ಸಹಾಯ ಮಾಡಿರಿ. ನಾವು ಭಾಳ ಬಡ ಕುಟುಂಬದವ್ರು ಇದ್ದೇವ್ರಿ.
ನಿಮಗೆ ಬಿಟ್ಟು ನಮ್ಗೆ ಯಾರಿಲ್ರಿ. ನಮ್ಮ ಮಗ ಏನು ಬೇರೆಯವ್ರದ್ದು ಯಾರ್ದು ಭೀ ರೊಕ್ಕ ಇಲ್ರಿ. ಸರ್ಕಾರಿ ಹಣ ಸಲುವಾಗಿ ಪ್ರಾಣನೇ ಕೊಡ್ಲಕ್ಕೆ ತಯಾರಾಗಿದ್ದು ನನ್ನ ಮಗ. ಬ್ಯಾಡ ಅಂದ್ರೆ ಭೀ ಇಲ್ಲ ಮಾಡ್ತೀನಿ, ಇದು ಕೆಲಸ ಒಳ್ಳೇದದ ಅಂತಂದು ಮಾಡಿ ಇವತ್ತು ಏನಾಗ್ತಾಯಿದ್ದೆ ನೋಡ್ರಿ ನಮ್ಮ ಪರಿಸ್ಥಿತಿ. ನನ್ನ ಮಗನ ಬಿಟ್ಟು ಮತ್ತು ನಮ್ಗೆ ಯಾರು ಇಲ್ರಿ. ಎಲ್ಲ ಹೆಣ್ಮಕ್ಳು ಹೋಗ್ಯಾರಿ, ಯಾರ ಮನೆಗೆ ಅವ್ರು. ನನ್ನ ಮಗನಿಗೆ ಒಂದು ನೌಕರಿ ಕೊಡ್ರಿ, ಇದೇ ಕೇಳ್ಕೊತೀನಿ, ಮತ್ತೇನು ಬೇಡ. ಟ್ಯಾಬ್ಲೆಟ್ಸ್ ತೊಗೊಳಕ ಏನಿಲ್ಲ, ದುಡ್ಡು ಇಲ್ರಿ. ಬೇರೆಯವ್ರ ಹತ್ರ ತೊಗೊಂಡು ನಾವು ಭಾಳ ಕಷ್ಟದಾಗ ಇದ್ದೀವಿ ರೀ. ಒಪ್ಪತ್ತಿಗೆ ಊಟ ಸಿಕ್ಕರು ಒಪ್ಪತ್ತಿಗೆ ಊಟ ಸಿಗಲ್ಲ ಉಂಟು ನಮ್ಮದು. ನಮ್ಮ ಕಷ್ಟ ಸ್ವಲ್ಪ ಅರ್ಥ ಮಾಡ್ಕೊರಿ. ಸರ್ಕಾರ ಇನ್ನೂ ಹಿಡ್ದಿಲ್ಲ, ಇನ್ನೂ ಕೂಡ ಹಿಡ್ದಿಲ್ಲ. ಏನು ಮಾಡ್ಬೇಕು ನೋಡ್ರಿ. ಎಷ್ಟು ಕಷ್ಟ ಪಡ್ದ ನಮ್ಮ ಹುಡುಗ. ಸಮಸ್ಯೆ ಅದೇ, ನಾವು ಬೆಂಗಳೂರಿಗೆ ಹೋಗಿ ಈಶ್ವರ್ ಖಂಡ್ರೆ ಅವ್ರಿಗೆ ಭೇಟಿಯಾಗಿ ನಮ್ಮ ಪರಿಹಾರ ಎಲ್ಲ ಹೇಳ್ಕೊಂಡಿವಿ. ಆಯ್ತಪ್ಪ ಮಾಡ್ತೀವಿ ಅಂತಂದಿದ್ದಾರೆ. ಇಲ್ಲಿವರೆಗೂ 6 ತಿಂಗಳಾಯಿತು, ಇನ್ನೂ ಏನೂ ಸಹಾಯ ಇನ್ನೂ ಕೂಡ ಏನೂ ಆಗಿಲ್ಲ. ಆಮೇಲೆ ಒಂದು ಖಾಯಂ ನೌಕರಿ ಕೊಡಬೇಕಂತ ನಾ ಕೇಳ್ಕೊಳ್ತೇನೆ. ನಮ್ಮ ಪರಿವಾರದಲ್ಲಿ ನಾನೇ ಮುಖ್ಯಸ್ಥ ಮಾಡೋನು, ಆದರೆ ನಮ್ಮ ತಾಯಿಯವರು ತಂದೆಯವರಿಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ನನಗೋಸ್ಕರ. ನನಗೆ ಈ ಥರ ಹೆಲ್ತ್ ಇಶ್ಯೂ ಬೇರೆ ಇದೆ, ಇನ್ನೂ ಕೂಡ ಏನೂ ಸಹಾಯ ಆಗಿಲ್ಲ. ಆಮೇಲೆ ಸಚಿವರು ಭರವಸೆನೇ ಆಗಿದೆ, ಏನೂ ಇನ್ನೂ ಅಲ್ಲಿಗೆ ಪರಿಹಾರ ಸಿಕ್ಕಿಲ್ಲ ನಮಗೆ. ಇಲ್ಲಿ ಈ ವಿಷಯ ಕುರಿತು ಸಾಕಷ್ಟು ಅಲೆದಾಡ್ತಾ ಇದ್ದೀರಿ ಅಂತ ಒಂದು ಮಾಹಿತಿ. ಏನೋ ಬೆಂಗಳೂರಿಗೆಲ್ಲ ಹೋಗಿದ್ರಿ ಅಂತ, ಯಾರ್ಯಾರಿಗೆ ಮನವಿ ಕೊಟ್ಟಿರಿ, ಅವ್ರು ಏನಂದ್ರು, ನೀವೇನು ಹೇಳ್ತೀರಿ? ಅವರಿಗೆಲ್ಲ ಹೋಗಿ ಅದೇ ಮನವಿ ಎಲ್ಲ ಪತ್ರ ಎಲ್ಲ ಕೊಟ್ಟು ರಿಸೀವ್ ಕಾಪಿ ಎಲ್ಲ ತೊಗೊಂಡು ಬಂದಿದ್ದೀವಿ ರೀ. CM ಅವ್ರಿಗೆ ಕೊಟ್ಟಿದ್ದೀವಿ ರೀ. ಆಮೇಲೆ ಎಲ್ಲ ಸಚಿವರಿಗೆ ಕೊಟ್ಟಿದ್ದೀವಿ ರೀ. ಕೊಟ್ಟು ಎಲ್ಲ ರಿಸೀವ್ ಕಾಪಿ ತೊಗೊಂಡು ಬಂದಿದ್ದೀವಿ. ಆದರೂ ಕೂಡ ಇಲ್ಲಿವರೆಗೂ ಏನೂ ಭರವಸೆನೇ ಆಗಿದೆ ನೋಡಿ. ಇನ್ನೂ ಏನು ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಯ್ಯ ಮಠಪತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಏನು ಶಿವಯ್ಯ, ಈ ಲೂಟಿ ಮಾಡಿದವರು ಆರಾಮಾಗಿ ಐಷಾರಾಮಿ ಜೀವನ ನಡೆಸ್ಕೊಂಡಿದ್ದಾರೆ. ಬಟ್ ಆದರೆ ATM ಹಣ ಕಾಯ್ತಾ ಇದ್ದಂತಹ ಸಿಬ್ಬಂದಿಯ ಜೀವ ಹೋಗುವಂತಹ ಸಂದರ್ಭದಲ್ಲೂ ಕೂಡ ಅವರು ಯಾವ ರೀತಿಯಾಗಿ ನಡೆದುಕೊಂಡ್ರು ಅನ್ನೋದು ಗೊತ್ತಿರುವಂತಹ ವಿಚಾರ. ಇನ್ನೂ ಕೂಡ ಭರವಸೆಯನ್ನು ಕೊಟ್ಟಂತಹ ನಾಯಕರು ಎಲ್ಲಿ ಹೋದ್ರು ಅಂತ ಹೇಳಿ ಪರಿಹಾರ ಕೊಟ್ಟಿಲ್ಲ. ಒಂದು ಕಡೆ ಕೆಲಸಗಳು ಕೂಡ ಇಲ್ಲ. ಕುಟುಂಬಸ್ಥರು ಜೀವನ ಹೇಗೆ ನಡೆಸ್ತಾರೆ ಅಂತ ಹೇಳಿ ಮನವಿ ಮಾಡಿಕೊಂಡ್ರು, ಯಾಕೆ ಸ್ಪಂದಿಸ್ತಾ ಇಲ್ಲ ಸಚಿವರು ನಾಯಕರುಗಳು ಕೂಡ ಅಂತ ಹೇಳಿ. ರಮ್ಯಾ, ಹೌದು, ಏನಿದು ಜನವರಿ 16ರಂದು ನಡೆದಿರುವಂತಹ ಆ ಬೀದರ್ನಲ್ಲಿ ATM ದರೋಡೆ ಮತ್ತು ಹತ್ಯೆ ಪ್ರಕರಣ. ಈ ಒಂದು ಪ್ರಕರಣದಿಂದ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿತ್ತು. ಏನು ಇಬ್ರು ದುಷ್ಕರ್ಮಿಗಳು ಶಿವಾಜಿ ಚೌಕ್ ಹತ್ತಿರ ಇರುವಂತಹ SBI ಬ್ಯಾಂಕ್ ನಲ್ಲಿ ಹಣ ತುಂಬುತ್ತಿರುವಂತಹ ATM ಸಿಬ್ಬಂದಿಗಳ ಮೇಲೆ ಫೈರಿಂಗ್ ಮಾಡ್ತಾರೆ. ಆ ಫೈರಿಂಗ್ ನಲ್ಲಿ ಒಬ್ರು ವೆಂಕಟೇಶ್ ಗಿರಿ ಅಂತ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ, ಇನ್ನೋರ್ವ ಸಿಬ್ಬಂದಿ ಶಿವಕುಮಾರ್ ಅವರಿಗೆ ಗಾಯ ಆಗುತ್ತೆ. ಗಂಭೀರ ಸಾವನ್ನ ಗೆದ್ದು ಈಗ ಏನು ಚಿಕಿತ್ಸೆಯನ್ನ ಗುಣಮುಖರಾಗಿರ್ತಾರೆ. ಆದ್ರೆ ಅವರಿಗೆ ಆ ಮೂಮೆಂಟ್ ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಆಗಿರ್ಬೋದು, ಜಿಲ್ಲಾಡಳಿತ ಮತ್ತು ಸಂಬಂಧಪಟ್ಟ ಎಲ್ಲ ಜನಪ್ರತಿನಿಧಿಗಳು ಅವ್ರ ಮನೆಗೆ ಹೋಗಿ ಸರ್ಕಾರದಿಂದ ಧನ ಸಹಾಯ ಮಾಡುವ ಒಂದು ಭರವಸೆ ನೀಡ್ತಾರೆ. ಅದಲ್ಲದೆ ಸರ್ಕಾರಿ ಖಾಯಂ ಹುದ್ದೆ ನೀಡುವ ಭರವಸೆ ಕೂಡ ನೀಡ್ತಾರೆ. ಆದ್ರೆ ಆ ಘಟನೆ ನಡೆದು ನಿನ್ನೆಗೆ 6 ತಿಂಗಳು ಕಳೆದಿದೆ. 6 ತಿಂಗಳು ಕಳೆದರೂ ಕೂಡ ಅವರಿಗೆ ಧನ ಸಹಾಯ ಕೂಡ ಆಗಿಲ್ಲ. ಅದಲ್ಲದೆ ಸರ್ಕಾರಿಯ ಹುದ್ದೆ ಏನು ಭರವಸೆ ನೀಡಿದ್ರಲ್ಲ ಅದು ಕೂಡ ಆಗಿಲ್ಲ. ಹೀಗಾಗಿ ಆ ಕುಟುಂಬ ಸಾಕಷ್ಟು ಒಂದು ಸಮಸ್ಯೆದಲ್ಲಿದೆ. ಶಿವಕುಮಾರ್ ಅನ್ನೋರೇ ಮನೆಯಲ್ಲಿ ಕೆಲಸ ಮಾಡಿ ಒಂದು ಅವ್ರ ತಾಯಿ ತಂದೆಗೆ ಸಲ್ಲಬೇಕಾದಂತ ಒಂದು ಪರಿಸ್ಥಿತಿ ಇತ್ತು. ಆದ್ರೆ ಈಗ ಅವರು ತಂದೆ ಮತ್ತು ತಾಯಿನೇ ಕೆಲಸ ಮಾಡಿ ಆ ವಯಸ್ಸು ಬಂದಿರುವಂತಹ ಶಿವಕುಮಾರ್ಗೆ ಸಾಕುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಜನಪ್ರತಿನಿಧಿಗಳು ಕೇವಲ ಇಂತಹ ಘಟನೆಗಳಾದಾಗ ಸಂಬಂಧಪಟ್ಟವ್ರು ಏನವ್ರು ಹೋಗ್ತಾರೆ, ಭೇಟಿ ನೀಡ್ತಾರೆ, ಭರವಸೆ ನೀಡ್ತಾರೆ. ಅಂತಹ ಭರವಸೆಗಳು ಕೇವಲ ಭರವಸೆಯಾಗಿ ಉಳಿದ್ರೆ ಹೇಗೆ ಅನ್ನೋ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಮೂಡ್ತಾ ಇರುವಂತದ್ದು. ಅದಲ್ಲದೆ ಆ ಕುಟುಂಬಸ್ಥರು ಕಣ್ಣೀರ್ ಹಾಕ್ತಾ ಇದ್ದಾರೆ. ನಮ್ಗೆ ನೀವು ಕೊಟ್ಟ ಮಾತು ಕೊಟ್ಟಿದ್ರಿ, ಆ ಮಾತು ಉಳಿಸ್ಕೊಡ್ರಿ ಸಚಿವರೇ, ಜಿಲ್ಲಾಡಳಿತ, ಸರ್ಕಾರ ಅಂತ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಪಾಪ ಅವರು ಮನೆಯಲ್ಲಿ ಒಂದು ಹೊತ್ತಿನ ಊಟ ಮಾಡ್ಲಿಕ್ಕೆ ಕೂಡ ಸಮಸ್ಯೆ ಆಗ್ತಾ ಇದೆ ಅಂತ ಮಾತುಗಳು ಅವ್ರ ತಾಯಿ ಕೂಡ ಹೇಳ್ತಾ ಇರುವಂತದ್ದು. ಏನು ಈಗಾಗಲೇ ಶಿವಕುಮಾರ್ ಅವರಿಗೆ ಒಂದು ಗುತ್ತಿಗೆ ಆಧಾರದ ಮೇಲೆ ಜಿಲ್ಲಾಡಳಿತ ಕಡೆಯಿಂದ ಒಂದು ಕೆಲಸ ಕೂಡ ನೀಡಲಾಗಿದೆ. ಆದ್ರೆ ಅದು 30 ಕಿಲೋಮೀಟರ್ ದೂರ ಇರುವ ಒಂದು ಇದಕ್ಕೆ ನಿಯೋಜನೆ ಮಾಡಿದ್ರಿಂದ ಅವರಿಗೆ ಟ್ರಾವೆಲಿಂಗ್ ಅಲ್ಲಿ ಕೂಡ ಸಮಸ್ಯೆ ಆಗ್ತಿದೆ. ಈಗಾಗಲೇ ಅವರಿಗೆ ಏನು ಗುಂಡು ತಗಲಿದೆ, ವೈದ್ಯರು ಕೂಡ ಟ್ರಾವೆಲಿಂಗ್ ಮಾಡಬೇಡ ಅಂತ ಹೇಳಿದಾರಂತೆ. ಹೀಗಾಗಿ ಅವರು ಬೇಡಿಕೆ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಧನ ಸಹಾಯ ಮಾಡ್ತೀವಿ ಅಂತ ಹೇಳಿದ್ರಿ, ನನ್ನ ಕುಟುಂಬದಲ್ಲಿ ನಾನೇ ಇದ್ದೀನಿ ಕೆಲಸ ಮಾಡೋನು, ಹೀಗಾಗಿ ಧನ ಸಹಾಯ ಆದ್ರೂ ಮಾಡಿಲ್ಲ ಅಂತಂದ್ರೆ ನನಗೆ ಒಂದು ಸರ್ಕಾರಿಯ ಹುದ್ದೆ ಆದ್ರೂ ನೀಡಿ ಅಂತ ಸಂಬಂಧಪಟ್ಟವರಿಗೆ ಮನವಿಯನ್ನ ಮಾಡ್ಕೊಳ್ತಿರುವಂತದ್ದು. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಶಿವಕುಮಾರ್ ಗಾಯಾಳು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಘಟನೆಯಾಗಿ 6 ತಿಂಗಳಾಯಿತು. ಮೊದಲಿಗೆ ನೀವು ಹೇಗಿದ್ದೀರಿ, ಆರೋಗ್ಯವಾಗಿದ್ದೀರಾ?
ನೋಡಿ, ಎಷ್ಟೇ ಬಾರಿ ಮನವಿ ಮಾಡಿಕೊಂಡ್ರು ಕೂಡ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಅನ್ನೋದು ನಿಮ್ಮ ಆರೋಪ. ನಿಮಗೆ ಅನುಕಂಪ ಬೇಕಾಗಿಲ್ಲ, ಈಗ ನಿಮಗೆ ಜೀವನ ಮಾಡೋದಕ್ಕೆ ಸಹಾಯ ಬೇಕಾಗಿದೆ. ಹೌದು ಮೇಡಮ್, ಸಹಾಯ ಮಾಡಕ್ ಆರ್ಥಿಕ ಸಹಾಯ ಬೇಕು. ಆಮೇಲೆ ನಂಗೆ ಯಾವ್ದಾರ ಹುದ್ದೆಯಲ್ಲಿ ಒಂದು ಸರ್ಕಾರಿ ನೌಕರಿ ಸಿಗ್ಬೇಕು ಮೇಡಮ್. ಈಗ ನೋಡಿ, ನೀವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಎಲ್ರಿಗೂ ಕೂಡ ಪತ್ರ ಬರೆದಿದ್ದೀರಿ. ಪತ್ರ ಬರೆದಾದ್ಮೇಲೆ ಯಾರಾದರೂ ಸ್ಪಂದಿಸಿದ್ರಾ? ನಿಮಗೆ ಆ ಪತ್ರಕ್ಕೆ ಯಾರಾದರೂ ರಿಪ್ಲೈ ಮಾಡೋ ಕೆಲಸ ಮಾಡಿದ್ರಾ ಅಂತ ಹೇಳಿ? ಇಲ್ಲ ಮೇಡಮ್, ಇನ್ನು ಯಾರು ಏನು ರಿಪ್ಲೈ ಬಂದಿಲ್ಲ ಮೇಡಮ್. ಯಾರು ಕಾಲ್ ಮಾಡಲಿಲ್ವಾ ನಿಮಗೆ? ಯಾರು ಇನ್ನೂ ಕಾಲ್ನು ಮಾಡಿಲ್ಲ, ಏನು ರೆಸ್ಪಾನ್ಸ್ ಬಂದಿಲ್ಲ ಮೇಡಮ್. ಸಚಿವರು ಸ್ಥಳಕ್ಕೆ ಬಂದು ನಿಮ್ಮನ್ನು ಭೇಟಿ ಮಾಡಿ ನಿಮ್ಮ ಆರೋಗ್ಯ ವಿಚಾರಿಸಿ ಅದೇ ಲಾಸ್ಟ್, ಅದಾದ್ಮೇಲೆ ಯಾರನ್ನೂ ಕೂಡ ಭೇಟಿ ಆಗಿಲ್ಲ ನೀವು? ಭೇಟಿ ಆಗಿಲ್ಲ ಮೇಡಮ್. ಇಲ್ಲಿ ಬೆಂಗಳೂರಿಗೆ ಬಂದು ಏನಾದರೂ ಸಚಿವರನ್ನ ಭೇಟಿ ಆಗೋದಕ್ಕೆ ಪ್ರಯತ್ನವನ್ನ ಪಟ್ರಾ? ಹಾ ಮೇಡಮ್, ಸಚಿವರಿಗೆ ಭೇಟಿಯಾಗಿ ಈಶ್ವರ್ ಖಂಡ್ರೆ ಅವರಿಗೆ ಭೇಟಿಯಾಗಿ ಅವರಿಗೆ ಮನವಿ ಮಾಡ್ಕೊಂಡೆ ಮೇಡಮ್, ನಂಗೆ ಆರ್ಥಿಕ ಸಹಾಯ ಮಾಡಿ ಅಂತಂತ. ಅವ್ರು ಅವಾಗ ಬಂದು ನಾವು ಮಾಡ್ತೀನಿ ನಿಮ್ಗೆ ಆರ್ಥಿಕ ಸಹಾಯ ಅಂದ್ರೆ ಹ್ಞೂ ಮಾಡ್ತೀನಿ ಅಂತಂದ್ರು. ಆಮೇಲೆ ಯಾವ್ದಾರ ಹುದ್ದೆದಾಗ ಒಂದು ಯಾವ್ದಾರ ಸರ್ಕಾರಿ ನೌಕರಿ ಕೊಡಿ ಅಂದ್ರೆ ಮಾಡ್ತೀವಿ ಅಂತಂತಂದ್ರು ಸರ್ ಮೇಡಮ್. ಆದ್ರೆ ಇಲ್ಲಿವರೆಗೂ ಏನು. ನೀವು ಬೆಂಗಳೂರಿಗೆ ಬಂದಿದ್ರಿ, ಎಷ್ಟು ಸಮಯ ಆಯ್ತು ಭರವಸೆ ಕೊಟ್ಟು? ಬೆಂಗಳೂರಿಗೆ ಮೇಡಮ್ ಒಂದು ಸೆಕೆಂಡ್, ಬೆಂಗಳೂರಿಗೆ ನೋಡಿ ನಾವು ಹೋಗಿದ್ದು ಒಂದ್ 2-3 ತಿಂಗಳಾಗಿದ್ಯಾ? ಇಲ್ಲ ಮೇಡಮ್. 1 ತಿಂಗಳಾದ್ರೂ ಆಗಿದ್ಯಾ ಅಟ್ಲೀಸ್ಟ್? ಹಾ ಮೇಡಮ್, 1 ತಿಂಗಳಾಗಿದೆ. 2ನೇ ತಾರೀಕು ಹೋಗಿದ್ದೀವಿ ಮೇಡಮ್. ಈ ತಿಂಗಳು 2ನೇ ತಾರೀಕು ಹೋಗಿದ್ರಾ? ಹಾ ಮೇಡಮ್. ಜುಲೈ 2ಕ್ಕೆ ಹೋಗಿದ್ರಿ? ಹೌದು. ಏನಂತ ಮನವಿ ಮಾಡ್ಕೊಂಡ್ರಿ ನೀವು ಅವ್ರ ಹತ್ರ? ಅವ್ರು ಏನ್ ಹೇಳಿದ್ರು ಆ ಸಂದರ್ಭದಲ್ಲಿ? ಅದೇ ಅವ್ರಿಗೆ ಅಂದೆ ನಾನು ಆರ್ಥಿಕ ಸಹಾಯ ಮಾಡಿ, ಯಾಕಂದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಏನು ಮಾಡಪ್ಲೇ ಇಲ್ಲ, ನಾನೇ ಇದ್ದೀನಿ ಮುಖ್ಯಸ್ಥ ನಮ್ಮ ಫ್ಯಾಮಿಲಿದಾಗ. ತಾಯ ಕೂಡ ಮನೆ ಕೆಲಸ ಮಾಡ್ಕೊಂಡಿರ್ತಾರೆ, ಆಮೇಲೆ ತಂದೆಯವ್ರಿಗೆ ಕೂಡ ಪ್ಯಾರಲೈಸಿಸ್ ಆಗಿದೆ ಮೇಡಮ್. ಅವ್ರು ಕೂಡ ಹೆಲ್ತ್ ಇಶ್ಯೂ ಅದ, ಅವರು ಕೂಡ ಏನು ಮಾಡಪ್ಲೇ ಇಲ್ಲ. ಇವಾಗ ನನ್ಗಂತೂ ಗೋಲಿ ಹತ್ತಿದೆ, ಇನ್ನ ನಂಗೆ ಹೆಲ್ತ್ ಇನ್ನ ಓಕೆ ಕಂಪ್ಲೀಟ್ ಆಗಿ ಓಕೆ ಇಲ್ಲ, ಇನ್ನ ಇಶ್ಯೂ ಇದೆ ನನ್ನ ಹೆಲ್ತ್ ಅಲ್ಲಿ, ಇನ್ನ ಎದಿ ನಯಿಸ್ತಾ ಇದೆ, ಈ ತರ ಸಮಸ್ಯೆ ಇದೆ. ಅವ್ರಿಗೆ ಅದೇ ಹೇಳ್ಕೊಂಡು ಈ ತರ ಇದೆ ಸರ್ ಅಂದ್ರೆ ಆಯ್ತು ಸಹಾಯ ಮಾಡ್ತೀನಿ, ಜಾಬ್ ಯಾವ್ದಾರ ಹುದ್ದೆದಾಗ ಕೊಡಿಸ್ತೀನಿ ಅಂತಂದ್ರಿ ಮೇಡಮ್. ಆದ್ರೆ ಇನ್ನೂ ಯಾವುದೇ ಉದ್ಯೋಗನೂ ಇಲ್ಲ, ಯಾವ ಈ ಸಹಾಯ ಮಾಡ್ತೀವಿ, ಸಹಾಯಧನ ಕೊಡ್ತೀವಿ, ಅದು ಯಾವುದೂ ಕೊಟ್ಟಿಲ್ಲ ಮೇಡಮ್ ಇನ್ನು. ಈಗ ನೀವು ಕೆಲಸ ಮಾಡ್ತಾ ಇದ್ರಲ್ಲ, ಆ ಕಂಪ್ನಿಯವ್ರು ಏನಾದರೂ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರಾ? ಯಾಕೆಂದರೆ ಇನ್ಶೂರೆನ್ಸು ಮತ್ತು ಈ ಥರ ಏನಾದರೂ ಸಮಸ್ಯೆ ಆದರೆ, ಅವ್ರ ಜೀವಕ್ಕೆ ಸಮಸ್ಯೆ ಆದರೆ ಆ ಕಂಪ್ನಿಯಿಂದ ಏನಾದರೂ ಹಣ ಕೊಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಹಾಗಾಗಿ ಕೇಳ್ತಾ ಇದ್ದೀನಿ, ಏನಾದರೂ ಕಾಂಟ್ಯಾಕ್ಟ್ ಮಾಡಿದ್ರಾ ಅಂತ? ಕಾಂಟ್ಯಾಕ್ಟ್ ನಾನೇ ಮಾಡಿದ್ದೆ ಮೇಡಮ್, ಆದರೆ ಅದು ಏನಾದ ಆ ಥರ ಮೇಡಮ್. ಆ ಥರ ಏನು ಇರಲಿಲ್ಲ ನೀವು ಮಾಡ್ತಾ ಇದ್ದ ಕಂಪ್ನಿಲಿ? ಇಲ್ಲ ಅಂತ ಮೇಡಮ್. ಓಕೆ, ನೋಡೋಣ. ಈಗ ಇದೇ ತಿಂಗಳು 2ನೇ ತಾರೀಕು ಅಲ್ವಾ ನೀವು ಮನವಿ ಮಾಡ್ಕೊಂಡಿರೋದು? ನಾವು ಕೂಡ ಈ ಮೂಲಕ ಸಚಿವರ ಗಮನಕ್ಕೆ ತರುವಂತಹ ಕೆಲಸವನ್ನ ಮಾಡ್ತೀವಿ. ನೋಡಿ, ಈ ರೀತಿಯಾಗಿ ಆಗಿದೆ ಅಂದರೆ ಒಂದು ಕುಟುಂಬವನ್ನ ನೀವೇ ಉಳಿಸ್ಬೇಕಾಗಿದೆ. ಈಗ ಸದ್ಯಕ್ಕೆ ಕುಟುಂಬಸ್ಥರೆಲ್ಲರೂ ಕೂಡ ಬೀದಿಗೆ ಬರೋ ಸಾಧ್ಯತೆ ಇದೆ, ಕಷ್ಟ ಆಗ್ತಾ ಇದೆ ಅನ್ನುವಂತಹ ವಿಚಾರವನ್ನು ನಾವು ಸಚಿವರ ಕಿವಿಗೆ ಹಾಕುವಂತಹ ಕೆಲಸವನ್ನ ಮಾಡ್ತೀವಿ. ನೋಡೋಣ, ಕಾದು ನೋಡೋಣ. ಶಿವಕುಮಾರ್ ಅವರೇ, ನೀವು ಧೈರ್ಯಗೆಡಬೇಡಿ, ಕಾದು ನೋಡೋಣ, ಆಯ್ತಾ? ಹಾ ಮೇಡಮ್, ಓಕೆ. ನೋಡಿ, ನಾವು ಕೂಡ ಈಗಷ್ಟೇ ಈಶ್ವರ್ ಖಂಡ್ರೆ ಅವರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ವಿ, ಕರೆ ಮಾಡಿದ್ವಿ. ಬಟ್ ಆದರೆ ಅವರು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಬಟ್ ಆದರೆ ನಾವು ಅವರನ್ನ ಸಂಪರ್ಕ ಮಾಡ್ತೀವಿ, ಈ ವಿಚಾರವನ್ನ ಅವರಿಗೆ ಮುಟ್ಟಿಸ್ತೀವಿ. ಓಕೆ ಮೇಡಮ್, ತುಂಬಾ ಸಹಾಯ ಆಗುತ್ತೆ ಮೇಡಮ್, ನಿಮ್ಮ ಮುಖಾಂತರ ನಂಗೆ ಸಹಾಯ ಮಾಡಿದ್ರೆ ತುಂಬಾ ಸಹಾಯ ಆಗುತ್ತೆ. ನಮ್ಮ ಕೈಲಾದಷ್ಟು ನಾವು ನಿಮಗೆ ಸಹಾಯ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀವಿ.